ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಒಂದು ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಇವತ್ತು ಇಡೀ ದೇಶ ಕಣ್ಣೀರಿಡ್ತಾ ಇದೆ. ಸಹಜವಾಗಿ ನಾನಾ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ಕಾನೂನು ಸುವ್ಯವಸ್ಥೆಯ ಸಮಸ್ಯೆ ಇಲ್ಲಿ, ಅಥವಾ ಮನುಷ್ಯ ಏನು ರಾಕ್ಷಸನಾಗಿ ಪರಿವರ್ತನೆ ಆಗೋದಕ್ಕೆ ಶುರುವಾಗಿದ್ದಾನ, ಅಥವಾ ಇಂತಹ ಪ್ರಕರಣಗಳು ಸಾಕಷ್ಟು ನಡೀತಾ ಇದೆ, ಅಪರೂಪಕ್ಕೊಂದು ಬೆಳಕಿಗೆ ಬರ್ತಾ ಇದೆ. ಬೆಳಕಿಗೆ ಬಂದಂಥ ಪ್ರಕರಣಗಳು ಮಾತ್ರ ಚರ್ಚೆಯಲ್ಲಿ ಇದ್ದಾವೆ ಎನ್ನುವ ರೀತಿಯಲ್ಲಿ ನಾವು ಅಂದಾಜು ಮಾಡಬೇಕಾ ಗೊತ್ತಾಗ್ತಾ ಇಲ್ಲ. ಇದು ಒಂದು ವಿಚಾರ. ಮತ್ತೊಂದು, ಇದೇ ಘಟನೆಗೆ ಸಂಬಂಧಪಟ್ಟ ಹಾಗೆ ಯಾವ ಹೋಟೆಲ್ಗಳಲ್ಲಿ ಈ ಇನ್ಸಿಡೆಂಟ್ ನಡೆದಿತ್ತೋ ಆ ಹೋಟೆಲ್ಗಳನ್ನ ಇದೀಗ JCB ಬಳಸಿ ಡೆಮಾಲಿಷ್ ಮಾಡಲಾಗಿದೆ. ಅಂದ್ರೆ ಈಗ ಅಲ್ಲಿನ ಸ್ಥಳೀಯ ಆಡಳಿತ ಹೇಳ್ತಾ ಇದೆ ಇವೆಲ್ಲವೂ ಕೂಡ ಅನಧಿಕೃತ ಕಟ್ಟಡ, ಆ ಕಾರಣಕ್ಕಾಗಿ ನಾವು ಇದೀಗ ಡೆಮಾಲಿಷ್ ಮಾಡ್ತಿದ್ದೇವೆ ಎನ್ನುವ ರೀತಿಯಲ್ಲಿ. ಹಾಗಾದ್ರೆ ಇಷ್ಟು ದಿನಗಳ ಕಾಲ ಏನ್ ಮಾಡ್ತಾ ಇದ್ರು ಎನ್ನುವಂತ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಮತ್ತೊಂದು ಹೇಗಾಗಿದೆ ಅಂದ್ರೆ, ಈಗ ಸೋಷಿಯಲ್ ಮೀಡಿಯಾ ಅಥವಾ ಸಾರ್ವಜನಿಕ ವಲಯ ಆ JCB ಬಳಸಿ ಆ ಹೋಟೆಲ್ಗಳನ್ನ ಡೆಮಾಲಿಷ್ ಮಾಡ್ತಾ ಇದ್ದ ಹಾಗೆ ನಾವೆಲ್ಲರೂ ಕೂಡ ಸಂಭ್ರಮಿಸಿ ಹೋಗಿ ಶುರು ಮಾಡ್ಕೊಂಡಿದ್ದೀವಿ. ನೋಡಿ ಎಂತಹ ಕಠಿಣ ಕ್ರಮ ತೆಗೆದುಕೊಂಡು ಬಿಟ್ರು, ಆ ಅದ್ಭುತವಾದಂಥ ಕ್ರಮ, ಈ ರೀತಿ ಕ್ರಮ ತೆಗೆದುಕೊಳ್ಬೇಕು ನೋಡಿ ಎನ್ನುವ ರೀತಿ ನಾವೆಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದೀವಿ. ಹಾಗೆ ನನಗೆ ಇನ್ನೊಂದು ಪ್ರಶ್ನೆ ಮೂಡ್ತು, ನಾವು ಹಾಗಾದ್ರೆ ಯಾವ ರೀತಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೇವೆ? ಯಾವುದೋ ಒಂದು 4 ಬಿಲ್ಡಿಂಗ್ಗಳನ್ನ ಡೆಮಾಲಿಷ್ ಮಾಡಿದ ಮಾತ್ರಕ್ಕೆ ಕಠಿಣ ಶಿಕ್ಷೆಯನ್ನ ಕೊಟ್ಟ ರೀತಿಯಲ್ಲಿಯಾ? ಏನು ಅರ್ಥ ಆಗ್ತಿಲ್ಲ. ಅಂದ್ರೆ ಇಲ್ಲಿ ನಮ್ಮಲ್ಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ, ಆ ಇನ್ಸಿಡೆಂಟ್ ಏನ್ ನಡೀತು ಅದಕ್ಕಿಂತ ಹೆಚ್ಚು ಚರ್ಚೆಯಲ್ಲಿ ಆಗ್ತಿರೋದೇನಪ್ಪಾ ಅಂದ್ರೆ, JCB ಬಳಸಿ 4 ಕಟ್ಟಡಗಳನ್ನ ಡೆಮಾಲಿಷ್ ಮಾಡಲಾಗಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಾಗ ಹೆಚ್ಚು ಚರ್ಚೆ ನಡೀತಾ ಇದೆ. ಆದ್ರೆ ಈ ಇನ್ಸಿಡೆಂಟ್ ನಡೆಯೋದಕ್ಕೆ ಕಾರಣ ಯಾರ ವೈಫಲ್ಯ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಚರ್ಚೆ ನಡೀತಾ ಇಲ್ಲ. ಮಾಧ್ಯಮಗಳಲ್ಲೂ ಕೂಡ ಈಗ ಚರ್ಚೆ ಆಗ್ತಿರೋದು ಈ JCB ಬಳಸಿ ಒಂದು 4 ಕಟ್ಟಡಗಳನ್ನ ಡೆಮಾಲಿಷ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇಲ್ಲಿವರೆಗೆ ಬಂದು ತಲುಪಿಬಿಟ್ಟಿದ್ದೇವೆ. ಬಂಧುಗಳೇ, ಘಟನೆ ಏನು ಅಂದ್ರೆ, 13 ವರ್ಷದ ಬಾಲಕಿ ಆಕೆ. 13 ವರ್ಷ ಅಂದ್ರೆ ಯಾವ ಕ್ಲಾಸು? 8, 9ನೇ ಕ್ಲಾಸನ್ನು ಓದ್ತಾ ಇದ್ದಂಥ ಬಾಲಕಿ. ಆಕೆಯನ್ನ ಅಪಹರಣ ಮಾಡಲಾಯಿತು. ಅದಾದ ಬಳಿಕ ಹೆಚ್ಚು ಕಡಿಮೆ 30ರಿಂದ 32 ಮಂದಿ ಆಕೆಯನ್ನ 5 ದಿನಗಳ ಕಾಲ ತಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಂಡು ಬಿಟ್ಟಿದ್ದಾರೆ. ಹೆಚ್ಚು ಕಡಿಮೆ 5 ದಿನಗಳ ಕಾಲ ಆ ಹೆಣ್ಣು ಮಗಳು ನರಕ ಯಾತನೆಯನ್ನ ಅನುಭವಿಸಿದ್ದಾಳೆ. ಪ್ರತಿ ಕ್ಷಣವೂ ಕೂಡ ಆಕೆ ನರಕವನ್ನ ಕಂಡಿದ್ದಾಳೆ. ಅದು ಎಷ್ಟು ಬಾರಿ ಕಿರಿಚಿಕೊಂಡಿದ್ದಾಳೋ ಗೊತ್ತಿಲ್ಲ. ನನ್ನನ್ನು ಬಿಟ್ಟು ಬಿಡಿ, ಮನೆಗೆ ಹೋಗೋಕೆ ಬಿಡಿ, ನನ್ನನ್ನು ಇಲ್ಲಿಂದ ಹೇಗಾದ್ರೂ ಮಾಡಿ ಯಾರಾದ್ರೂ ಬಂದು ಪಾರು ಮಾಡಿ, ಈ ರೀತಿಯಾಗಿ ಅದು ಎಷ್ಟು ಬಾರಿ ಕಿರಿಚಿಕೊಂಡಿದ್ದ. ಹಾಗೆ ಇನ್ಸಿಡೆಂಟ್ ನಡೆದಿದ್ದು ಯಾವುದೋ ಕಾಡಿನ ಒಳಗಡೆ, ನಿರ್ಜನ ಪ್ರದೇಶದಲ್ಲಿ, ಜನವೇ ಬಾರದಂಥ ಪ್ರದೇಶದಲ್ಲಿ ಅಲ್ಲ, ನಗರದ ಮಧ್ಯೆ ಇರುವಂತಹ ಅಥವಾ ಪ್ರತಿಷ್ಠಿತ ಏರಿಯಾದಲ್ಲಿ ಇರುವಂತಹ ಹೋಟೆಲ್ನ ಒಳಗಡೆ ಇಂಥದ್ದೊಂದು ಇನ್ಸಿಡೆಂಟ್ ನಡೆದಿದೆ. ಆ ಹೋಟೆಲ್ನಲ್ಲಿ CC ಕ್ಯಾಮ್ರಾ ಇತ್ತು, ರಿಸೆಪ್ಷನ್ ಇತ್ತು, ರಿಜಿಸ್ಟರ್ ಇತ್ತು, ಜನ ಬರ್ತಾ ಇದ್ರು, ಎಲ್ಲವೂ ಕೂಡ ಇತ್ತು. ಆದರೆ ಅಂತಹ ಹೋಟೆಲ್ನಲ್ಲಿ ಇಂಥದ್ದೊಂದು ಇನ್ಸಿಡೆಂಟ್ ಇದೀಗ ನಡೆದು ಹೋಗಿಬಿಟ್ಟಿದೆ. ಏನಿದು ಪ್ರಕರಣ ಎನ್ನುವಂಥ ವಿವರವನ್ನು ಗಮನಿಸ್ತಾ ಹೋಗೋಣ. ನಿಮ್ಮಲ್ಲಿ ಸಾಕಷ್ಟು ಮಂದಿ ಈಗಾಗಲೇ ಸೋಷಿಯಲ್ ಮೀಡಿಯಾ ಮೂಲಕ ಇದನ್ನು ಗಮನಿಸಿರಬಹುದು. ಒಂದು ಕಡೆ ಘಟನೆ ನಡೆದಿದ್ದು ರಾಜಸ್ಥಾನದ ಶ್ರೀಗಂಗಾನಗರ ಎನ್ನುವಂತಹ ಪ್ರದೇಶದಲ್ಲಿ. ಜೂನ್ 18ನೇ ತಾರೀಕು ಏನಾಗುತ್ತೆ ಅಂದರೆ, ಈ 13 ವರ್ಷದ ಬಾಲಕಿ ಅವರ ಮನೆಯವರೆಲ್ಲರೂ ಕೂಡ ಕೆಲಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಆಕೆ ಏನು ಮಾಡ್ತಾಳೆ, ಸ್ನೇಹಿತೆಯ ಮನೆಗೆ ಹೋಗ್ತಾಳೆ. ಆಕೆ ಬಹಳ ದೂರ ಏನು ಇರೋದಿಲ್ಲ. ಸ್ನೇಹಿತೆಯ ಮನೆಗೆ ಹೋಗಿ ಆಕೆ ಮನೆಗೆ ವಾಪಸ್ ಬರಬೇಕಾಗಿತ್ತು. ಆಕೆ ಯಾವಾಗಲೂ ಕೂಡ ಹೋಗಿ ಬರ್ತಾ ಇದ್ಲು. ಹೀಗಾಗಿ ಬಹಳ ಭಯ, ಆ ರೀತಿಯಾದಂಥ ಪರಿಸ್ಥಿತಿ ಏನಿರಲಿಲ್ಲ. ವಾಪಸ್ ಬರುವಂಥ ಸಂದರ್ಭದಲ್ಲಿ ರಾತ್ರಿ ಆಗಿತ್ತು. ಆಗ ಈ ರಿಕ್ಷಾ ಚಾಲಕನೊಬ್ಬ ಬರ್ತಾನೆ. ಆತ ಬಂದಂಥವ್ನು ಹೇಳ್ತಾನೆ, ನಿನ್ಗೆ ಲಿಫ್ಟ್ ಕೊಡ್ತೀನಿ ಅಂತ ಹೇಳಿ. ಆಕೆಗನ್ಸತ್ತೆ, ನನ್ನ ಅಪ್ಪನ ವಯಸ್ಸಿನವನು, ಆತನ ಹೆಸರು ಶ್ರೀರಾಮ್ ಬಾಬು ಅಂತ ಹೇಳಿ, ಅಪ್ಪನ ವಯಸ್ಸಿನವನು ಅಥವಾ ಹಿರಿಯ ಇದ್ದಾನೆ, ಆತನಿಂದ ನನಗೆ ಇನ್ನೇನೋ ಆಗುತ್ತೆ ಎನ್ನುವ ರೀತಿಯಲ್ಲಿ ಆ ಬಾಲಕಿ ಯೋಚನೆ ಮಾಡಲಿಲ್ಲ. ಜೊತೆಗೆ ಇನ್ನೇನೋ ಆಗಿಬಿಡುತ್ತೆ ಎನ್ನುವ ರೀತಿಯಲ್ಲಿ ಯೋಚನೆ ಮಾಡುವಂಥ ವಯಸ್ಸು ಕೂಡ ಅಲ್ಲ, ಆಟ ಆಡುವಂಥ ವಯಸ್ಸು. ಹೀಗಾಗಿ ಆಕೆ ಏನು ಮಾಡ್ತಾಳೆ, ಯಾವುದೇ ಭಯ, ಯಾವುದೇ ಆತಂಕ ಇಲ್ಲದೆ ಆತನ ಆಟೋವನ್ನು ಹತ್ಕೊಂಡು ಬಿಡ್ತಾಳೆ. ಆತ ಏನು ಮಾಡ್ತಾನೆ, ಆಕೆಯ ಮನೆಗೇನು ಬಹಳ ದೂರ ಇರೋದಿಲ್ಲ, ಆದರೆ ಆತ ಗಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಸುತ್ತಾಡ್ಸೋದಿಕ್ಕೆ ಶುರು ಮಾಡ್ಕೊಳ್ತಾನೆ. ಆದರೆ ಆಕೆಗೆ ಈ ವಿಚಾರ ಅರಿವಿಗೆ ಬರೋದಿಲ್ಲ. ಆಕೆಗೆ ಯಾಕೆ ಹಿಂಗೆ ಮಾಡ್ತಿದ್ದಾನೆ, ಏನು ಎತ್ತ, ಆಕೆ ಅದೆಲ್ಲವೂ ಕೂಡ ಈಗ ಆಕೆನೇ ಹೇಳಿರುವಂಥ ವಿಚಾರ, ಏನೂ ಕೂಡ ಆಕೆಗೆ ಗೊತ್ತಾಗೋದಿಲ್ಲ. ಒಟ್ಟಾರೆ ಎಲ್ಲ ಕಡೆಗಳಲ್ಲೂ ಕೂಡ ಆತ ಸುತ್ತಾಡಿಸಿದ್ದಾನೆ. ಅದಾದ ನಂತರ ಆತ ಹೇಳಿದ್ದಾನೆ, ನೀನು ಆಟೋದಲ್ಲೇ ಕೂತ್ಕೊಂಡಿರು, ನನಗೊಂದು ಸಣ್ಣ ಕೆಲಸ ಇದೆ ಅಂತ ಹೇಳಿ ಒಂದು ಹೋಟೆಲ್ ಮುಂದೆ ಆಟೋವನ್ನು ನಿಲ್ಲಿಸಿ ಆ ಹೋಟೆಲ್ನ ಒಳಗಡೆ ಆತ ಹೋಗಿದ್ದಾನೆ. ಆಗಲೂ ಕೂಡ ಬಾಲಕಿಗೆ ಏನೂ ಕೂಡ ಗೊತ್ತಾಗಿಲ್ಲ. ನನ್ನ ಮನೆಯನ್ನು ಬಹಳ ದೂರ ಇಲ್ಲ, ಆತ ಇಲ್ಲೆಲ್ಲೋ ಗಲ್ಲಿ ಸುತ್ತಾಡ್ಸ್ಕೊಂಡು ಹೋಟೆಲ್ ಮುಂದೆ ಬಂದು ನಿಂತಿದ್ದಾನೆ. ಆದರೂ ಕೂಡ ಆಕೆಗೆ ಏನೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಆಟ ಆಡುವಂಥ ವಯಸ್ಸು, ಆತನ ಮೇಲೆ ಸಂಪೂರ್ಣವಾದಂಥ ನಂಬಿಕೆ ಆಕೆಗಿತ್ತು. ಯಾವುದೋ ಕಾರಣಕ್ಕೆ ಕರ್ಕೊಂಡು ಬಂದಿರ್ಬೋದು, ಸ್ವಲ್ಪ ಹೊತ್ತಿಗೆ ನನ್ನ ಕರ್ಕೊಂಡು ಹೋಗ್ಬೋದು, ಅದೇ ಯೋಚನೆಯಲ್ಲಿ ಆಕೆ ಆಟೋದೊಳಗಡೆ ಕೂತ್ಕೊಂಡಿದ್ಲು. ಆದರೆ ಆ ಹೋಟೆಲ್ನ ಒಳಗಡೆ ಹೋದಂಥ ಆ ರಿಕ್ಷಾ ಚಾಲಕ, ಆತನ ಮನೆಯಲ್ಲಿ ಹೆಣ್ಮಕ್ಳು ಇಲ್ವೋ ಏನೋ ಒಂದು ಕೂಡ ಗೊತ್ತಿಲ್ಲ. ಆತ ಏನು ಮಾಡ್ತಿದ್ದ ಗೊತ್ತಾ, ಒಳಗಡೆ ಹೋಗಿ ಈಕೆಯನ್ನ ಈ ಗುಜರಿ ಮಾರಾಟ ಮಾಡುವ ರೀತಿಯಲ್ಲಿ ಅಥವಾ ಯಾವುದೋ ಪ್ರಾಣಿಗಳನ್ನು ಮಾರಾಟ ಮಾಡುವ ರೀತಿಯಲ್ಲಿ ಒಳಗಡೆ ವ್ಯವಹಾರವನ್ನು ಕುದುರಿಸುವುದಕ್ಕೆ ಹೋಗಿದ್ದ.
ನನಗೊಬ್ಳು ಹೆಣ್ಮಗಳು ಸಿಕ್ಕಿದ್ದಾಳೆ, ನನಗೆ ಎಷ್ಟು ಹಣವನ್ನು ಕೊಡ್ತೀರಿ ಎನ್ನುವ ರೀತಿಯಲ್ಲಿ. ಅಂದರೆ ಅಲ್ಲಿಗೆ ಒಂದು ವಿಚಾರ ಸ್ಪಷ್ಟ, ಈತ ಪ್ರಪ್ರಥಮ ಬಾರಿಗೆ ಈ ಕೃತ್ಯವನ್ನು ಎಸಗಿರೋದಿಲ್ಲ. ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಇಂಥ ಕೃತ್ಯವನ್ನು ಎಸಗಿದ್ದಾನೆ. ಆದರೆ ಯಾವ ಕಾರಣಕ್ಕಾಗಿ ದೂರು ದಾಖಲಾಗಿಲ್ಲ, ಅಥವಾ ದೂರು ದಾಖಲಾದರೂ ಕೂಡ ಏನು ಕ್ರಮವನ್ನು ತೆಗೆದುಕೊಂಡಿಲ್ವಾ? ಇದರ ಹಿಂದೆ ಒಂದು ದೊಡ್ಡದಾಗಿರುವಂಥ ವ್ಯವಸ್ಥಿತ ಜಾಲ ಇದೆಯಾ? ಅದಕ್ಕೆ ಮೇಲಿದ್ದಂಥವರು ಕೂಡ ಸಾಥನ್ನು ಕೊಡ್ತಾ ಇದ್ರ? ಇಡೀ ವ್ಯವಸ್ಥೆಯೇ ಅವರ ಹಿಂದೆ ನಿಂತ್ಕೊಂಡಿತ್ತ? ಎಲ್ಲ ಪ್ರಶ್ನೆಯೂ ಕೂಡ ಸಹಜವಾಗಿ ಉದ್ಭವ ಆಗ್ತಾ ಇದೆ. ಪ್ರಪ್ರಥಮ ಬಾರಿಗೆ ಇಂಥದ್ದೊಂದು ಕೃತ್ಯವನ್ನು ಎಸಗಿರೋದಕ್ಕೆ ಸಾಧ್ಯವೇ ಇಲ್ಲ. ಆ ಕಾರಣಕ್ಕಾಗಿ ಈ ಘಟನೆ ಎಷ್ಟರ ಮಟ್ಟಿಗೆ ಚರ್ಚೆ ಆಗ್ತಿರೋದು. ಫಸ್ಟ್ ಟೈಮ್ ಯಾರೊಬ್ಬಳು ಬಾಲಕಿ ಸಿಕ್ಬಿಟ್ಲು, ತಗೊಂಡು ಹೋಟೆಲ್ಗೆ ಕರ್ಕೊಂಡು ಹೋದ, ಅಲ್ಲಿ ವ್ಯಾಪಾರ ಕುದುರಿಸ್ಬಿಟ್ಟ, ಸಾಧ್ಯವೇ ಇಲ್ಲ. ಹಿಂದೆ ಸಾಕಷ್ಟು ಬಾರಿ ನಡೆದಿರುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಆದರೆ ಈ ಪ್ರಕರಣ ಬೇರೆ ಬೇರೆ ರೂಪವನ್ನು ಪಡಿತು, ಆ ಕಾರಣಕ್ಕಾಗಿ ಹೊರಗಡೆ ಬಂದಿರಬಹುದು. ಒಟ್ಟಾರೆಯಾಗಿ ಅಲ್ಲಿ ಹೋದ, ವ್ಯವಹಾರವನ್ನು ಕುದುರಿಸ್ತಾ ಎಷ್ಟೋ ಒಂದಷ್ಟು ದುಡ್ಡನ್ನು ಜೇಬಿಗೆ ಇಳಿಸ್ಕೊಂಡು ಬಂದ. ಅದಾದ ಬಳಿಕ ಆ ಬಾಲಕಿಗೆ ಹೇಳ್ತಾನೆ, ಸ್ವಲ್ಪ ಕೆಲಸ ಇದೆ, ಬಾ ನೀನು ಹೋಟೆಲ್ ಒಳಗಡೆ ಅಂತ ಹೇಳಿ. ಪಾಪ ಆಕೆ ಆಗಲೂ ಗೊತ್ತಾಗಿಲ್ಲ. ಸೀದಾ ಹೋಟೆಲ್ ಒಳಗಡೆ ಕರ್ಕೊಂಡು ಹೋಗಿದ್ದಾನೆ, ಅಲ್ಲಿ ಯಾರಿಗೂ ಹ್ಯಾಂಡ್ ಓವರ್ ಮಾಡಿದ್ದಾನೆ. ಅದಾದ ಬಳಿಕ ಆತ ತನ್ನ ಕೆಲಸ ಮುಗೀತು ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಈ ಬಾಲಕಿಗೆ ಏನಾಗ್ತಿದೆ ಏನು ಒಂದು ಕೂಡ ಗೊತ್ತಿಲ್ಲ. ಸೀದಾ ಹೋಟೆಲ್ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಆಗ ಆಕೆ ಕಿರ್ಚೋದಿಕ್ಕೆ ಶುರು ಮಾಡ್ಕೊಂಡಿದ್ದಾಳಂತೆ. ಆದರೆ ಆಕೆ ಬಾಯಿಯನ್ನು ಒತ್ತಿಡಿದಿದ್ದಾರೆ. ಯಾವುದೋ ಒಂದು ರೂಮ್ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಅದಾದ ಬಳಿಕ ನನಗೆ ಹೇಳೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಹೆಚ್ಚು ಕಡಿಮೆ 5 ದಿನಗಳ ಕಾಲ, 18, 19, 20, 21, 22, 5 ದಿನ, 22ನೇ ತಾರೀಕಿನವರೆಗೆ 4 ಹೋಟೆಲ್ಗಳಲ್ಲಿ, ಒಂದು ಹೋಟೆಲಿಂದ ಇನ್ನೊಂದು ಹೋಟೆಲ್ಗೆ ಶಿಫ್ಟ್ ಮಾಡಿದ್ದಾರೆ. 4 ಹೋಟೆಲ್ಗಳಲ್ಲಿ 32 ಮಂದಿ ಲೆಕ್ಕವಿಲ್ಲದಷ್ಟು ಬಾರಿ ಆಕೆಯನ್ನು ತಮಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡಿದ್ದಾರೆ. ಆಕೆನೇ ಬಾಯ್ಬಿಟ್ಟಿರುವಂಥ ವಿಚಾರ ಏನಪ್ಪ ಅಂದರೆ, ತುಂಬ ಸುಸ್ತಾದಂತಹ ಸಂದರ್ಭದಲ್ಲಿ ಮದ್ಯವನ್ನು ಕುಡಿಸಿ ಆಕೆ ಪ್ರಜ್ಞೆ ತಪ್ಪುವ ಹಾಗೆ ಮಾಡಿ, ಅದಾದ ಬಳಿಕ ತಮಗೆ ಬೇಕಾದ ರೀತಿಯಲ್ಲಿ ಆಕೆಯನ್ನು ಬಳಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರಂತೆ. ತುಂಬ ರಹಸ್ಯವಾಗಿ ಒಂದು ಹೋಟೆಲಿಂದ ಇನ್ನೊಂದು ಹೋಟೆಲ್ಗೆ ಶಿಫ್ಟ್ ಮಾಡ್ತಾನೆ ಇದ್ರಂತೆ ಆ ಬಾಲಕಿಯನ್ನು. ಈ ರೀತಿಯಾಗಿ ರಾಕ್ಷಸರ ರೀತಿಯಲ್ಲಿ ಆಕೆಯ ಮೇಲೆ ಎರಗಿದ್ದಾರೆ. ಅದು ಎಷ್ಟು ಬಾರಿ ಕಣ್ಣೀರು ಹಾಕಿರಬೇಡ, ಅದೆಷ್ಟು ಬಾರಿ ಸುತ್ತ ಇದ್ದಂಥ ಗೋಡೆಗಳು ಆಕೆಯ ಕಣ್ಣೀರನ್ನು ನೋಡಿ, ಸಂಕಟವನ್ನು ನೋಡಿ, ಅಂದರೆ ಏನು ಮಾಡಲಿಕ್ಕಾಗ, ಅಂದರೆ ನಾನು ಹೇಳ್ತಾ ಇದ್ದು ಗೋಡೆಗಳಿಗೆ ಜೀವ ಇದ್ದಿದ್ರೆ ಎಷ್ಟರ ಮಟ್ಟಿಗೆ ಸಂಕಟವನ್ನು ಪಡ್ತಿದ್ವು ಎನ್ನುವಂಥ ರೀತಿಯಲ್ಲಿ. ಅಂದರೆ ಗೋಡೆಗಳ ಹೊರತಾಗಿ ಆಕೆಯ ನೋವನ್ನು ಕೇಳೋದಕ್ಕೆ ಅಲ್ಲಿ ಯಾರೂ ಕೂಡ ಇರಲಿಲ್ಲ. ಹಾಗಂದ ಮಾತ್ರಕ್ಕೆ ಅವರೆಲ್ಲರೂ ಕೂಡ ರಾಕ್ಷಸರ, ಬೇರೆ ಲೋಕದಿಂದ ಬಂದಂಥವರ ಅಲ್ಲ, ಅವರು ಕೂಡ ಮನುಷ್ಯರೇ, ನಮ್ಮ ನಿಮ್ಮ ಹಾಗೆ ಯಾವುದೋ ತಾಯಿಗೆ ಹುಟ್ಟಿದಂಥವರೇ. ಅದರಲ್ಲಿ ಅದೆಷ್ಟೋ ಮಂದಿಗೆ ಅಕ್ಕ ತಂಗಿ ಎಲ್ಲರೂ ಕೂಡ ಇದ್ದಿರಬಹುದು. ಆದರೂ ಕೂಡ ಅವರು ಎಲ್ಲ ಭಾವನೆಗಳನ್ನು ಕೂಡ ಕಳೆದುಕೊಂಡಂಥ ರಾಕ್ಷಸರು ಅಂತ ಅನಿಸ್ತಾ ಇದೆ. ಅಷ್ಟರ ಮಟ್ಟಿಗೆ 13 ವರ್ಷದ ಬಾಲಕಿ ಅನ್ನೋದನ್ನು ಕೂಡ ನೋಡದೆ ಆಕೆಯ ಮೇಲೆ ಎರಗಿ ತಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಂಡು ಬಿಟ್ಟಿದ್ದಾರೆ. ಇಷ್ಟ ಆಯ್ತಾ? ಇದು ಒಂದು ಕಡೆಯಿಂದ ಹೀಗಾಗ್ತಾ ಇತ್ತು. ಇನ್ನೊಂದು ಕಡೆಯಿಂದ ಏನಾಯ್ತಪ್ಪ ಅಂದರೆ, 18ನೇ ತಾರೀಕು ಆಕೆ ನಾಪತ್ತೆ ಆದಲ್ಲ, ಸಹಜವಾಗಿ ಬಾಲಕಿ ತಾಯಿಗೆ ಆತಂಕ ಶುರುವಾಗ್ಬಿಟ್ಟಿದೆ. ಎಲ್ಲಿ ಹೋದ್ಲು, ಏನು, ಯಾವುದ್ರ ಸುಳಿವು ಕೂಡ ಇಲ್ಲ. ಹುಡುಕಾಡಿದ್ದಾರೆ, ರಿಲೇಟಿವ್ಸ್ ಫೋನ್ ಮಾಡಿದ್ದಾರೆ, ಆಕೆ ಫ್ರೆಂಡ್ಸ್ ಮನೆಗೆ ಫೋನ್ ಮಾಡಿದ್ದಾರೆ, ಯಾರು ಕೂಡ ಇಲ್ಲ ಎನ್ನುವಂಥ ಉತ್ತರ ಬಂದಿದೆ. ತಕ್ಷಣ ಅವ್ರು ಏನು ಮಾಡ್ತಾರೆ, 18ನೇ ತಾರೀಕೆ ರಾತ್ರಿಯೇ ಸೀದಾ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟನ್ನು ದಾಖಲು ಮಾಡ್ತಾರೆ. ಪೊಲೀಸರು ಕೂಡ ದೂರನ್ನು ದಾಖಲಿಸಿಕೊಳ್ತಾರೆ. ಪ್ರಾಥಮಿಕವಾಗಿ ಅವರು ಹುಡುಕಾಡುವಂಥ ಕೆಲಸವನ್ನು ಮಾಡ್ತಾರೆ. ಆಕೆ ಎಲ್ಲೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಸಿಗೋದಿಲ್ಲ. ಪೊಲೀಸರಿಗೆ ಇದರ ಗಂಭೀರತೆ ಅರ್ಥ ಆಗತ್ತೆ. ಮಾರನೇ ದಿನ ಇನ್ನೊಂದು ಕಡೆಯಿಂದ ಪ್ರತಿಭಟನೆ ಅಂಥದ್ದೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ತಕ್ಷಣ ಒಂದು SITಯನ್ನು ರಚನೆ ಮಾಡ್ತಾರೆ. ಅದಾದ ಬಳಿಕ CCTV ದೃಶ್ಯ, ಅದೆಲ್ಲದರ ಆಧಾರದ ಮೇಲೆ ಬರೋಬ್ಬರಿ 5 ದಿನಗಳ ಬಳಿಕ 22ನೇ ತಾರೀಕಿಗೆ ಒಂದು ಹೋಟೆಲ್ ಮೇಲೆ ದಾಳಿಯನ್ನು ಮಾಡ್ತಾರೆ. ಹೋಟೆಲ್ನಲ್ಲಿ ಆಕೆ ಏನೂ ಇಲ್ಲ ದೇಹದಲ್ಲಿ ಎನ್ನುವ ಹಂತದಲ್ಲಿ ಆಕೆ ಸಿಕ್ಕಿಬಿಡ್ತಾಳೆ. ಅದಾದ ಬಳಿಕ ಆಕೆಯ ಮಾಹಿತಿಯ ಆಧಾರದ ಮೇಲೆ ನೀಟಾಗಿ FIR ಅನ್ನು ದಾಖಲಿಸಿಕೊಳ್ತಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 32 ಮಂದಿ ಆರೋಪಿಗಳು, ಅದರಲ್ಲಿ 12ರಿಂದ 14 ಮಂದಿಯನ್ನು ಈಗಾಗಲೇ ಬಂಧಿಸಲಾಗಿದೆ. ಜೊತೆಗೆ ಈ ಕೃತ್ಯ ನಡೆದಂಥ 4, ಒಟ್ಟು 5 ಹೋಟೆಲ್ ಅಂತೆ, 4 ಹೋಟೆಲ್ಗಳನ್ನು JCB ಬಳಸಿ ಇದೀಗ ಡೆಮಾಲಿಷ್ ಮಾಡಲಾಗಿದೆ. ಇದು ನಡೆದಂಥ ಘಟನೆ. ಸದ್ಯ ದೊಡ್ಡ ಮಟ್ಟಿಗೆ ಪ್ರತಿಭಟನೆ, ಆಕ್ರೋಶ ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ. ಆ ಬಾಲಕಿ ಬದುಕಿದ್ದಾಳೆ, ಆದರೆ ಆತ್ಮ ಸತ್ತು ಹೋಗಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅದೆಷ್ಟರ ಮಟ್ಟಿಗೆ ಆಕೆ ಕಾಡಬಹುದು, ದುಸ್ವಪ್ನವಾಗಿ ನಿದ್ರೆ ಮಾಡೋದಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ, ಅದೆಂತಹ ಹಿಂಸೆ. ಈಗಾಗಲೇ ಒಂದಷ್ಟು ಮಂದಿ ಆಕೆಯ ಮುಖವನ್ನು ಕೂಡ ರಿವೀಲ್ ಮಾಡಿಬಿಟ್ಟಿದ್ದಾರೆ. ನಾವು ಇನ್ನಂದರೆ ನನಗೆ ಅದು ಭಾಳ ಬೇಸರ ಆಗೋದು. ಒಂದು ಕಡೆಯಿಂದ ಆ ರೀತಿಯಾಗಿ ಆಕೆ ಮೇಲೆ ಕೃತ್ಯ ಆಯಿತು, ಆಕೆಯನ್ನು ಮನಸ್ಸಿಗೆ ಬಂದ ಹಾಗೆ ಬಳಸ್ಕೊಂಡ್ರು. ಇನ್ನೊಂದು ಕಡೆಯಿಂದ ಈ ಸೋಷಿಯಲ್ ಮೀಡಿಯಾವೂ ಕೂಡ ಆಕೆ ಮೇಲೆ ಎರಗ್ತಾ ಇದೆ. ಯಾಕಂದರೆ ಆಕೆ ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾಳೆ, ಅದರ ವಿಡಿಯೋವನ್ನು ಮಾಡಿ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಿದೆಯೋ ಸಮಾಜ, ಒಂದು ಸೂಕ್ಷ್ಮತೆಯೂ ಕೂಡ ಅರ್ಥ ಆಗೋದಿಲ್ಲ. ಅಂದರೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಈ ಪ್ರಕರಣವನ್ನು ನಿಮ್ಮ ಗಮನಕ್ಕೆ ಯಾಕೆ ತರುವಂಥ ಕೆಲಸವನ್ನು ಮಾಡಿದೆ ಅಂದರೆ, ನೋಡಿ ಇಂಥ ರಾಕ್ಷಸಿ ಕೃತ್ಯಗಳೆಲ್ಲವೂ ಕೂಡ ನಮ್ಮ ನಡುವೆ ನಡೀತಿದೆಯಲ್ಲ ಅಂಥೇಳಿ ಇದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಿಲ್ಲ. ಯಾವುದೋ ಸಿನಿಮಾ ನೋಡ್ದಂಗೆ ಆಗ್ತಾ ಇದೆ. ಅಂದರೆ ಯಾವುದೇ ಮಾಧ್ಯಮಗಳಲ್ಲಿ ಪ್ರೈಮ್ ಟೈಮಲ್ಲಿ ಚರ್ಚೆ ಆಗ್ತಾ ಇಲ್ಲ.
ಜನ ಕ್ಯಾಂಡಲ್ ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಿಲ್ಲ, ಆಕ್ರೋಶವನ್ನು ಹೊರಹಾಕ್ತಿಲ್ಲ. ಯಾವುದೋ ಒಂದು ಭಾಗದಲ್ಲಿ ಘಟನೆ ನಡೆದಂಥ ಆ ಜಿಲ್ಲೆ ವ್ಯಾಪ್ತಿಯಲ್ಲಿ ಮಾತ್ರ ಪ್ರತಿಭಟನೆ, ಆಕ್ರೋಶ ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ. ಬಿಟ್ಟರೆ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಅಂಥದ್ದೆಲ್ಲವೂ ಕೂಡ ನಡೀತಾ ಇಲ್ಲ. ಅಷ್ಟರ ಮಟ್ಟಿಗಿನ ಕ್ರೂರ ಕೃತ್ಯ ನಡೆದಂಥ ಸಂದರ್ಭದಲ್ಲೂ ಕೂಡ ಏನು ಹೇಳಬೇಕು ಅನ್ನೋದು ಅರ್ಥ ಆಗ್ತಿಲ್ಲ. ಆದರೆ ಒಂದಂತೂ ಸ್ಪಷ್ಟ, ಈ ಮಾರಾಟವನ್ನು ಮಾಡಿದಂಥ ಆಟೋ ಚಾಲಕ, ಆಕೆಯನ್ನು ಖರೀದಿ ಮಾಡಿದಂಥ ಹೋಟೆಲ್ನವರು, ಅವರೆಲ್ಲರೂ ಕೂಡ ಇದು ಪ್ರಪ್ರಥಮ ಬಾರಿಗೆ ಇಂಥ ಕೆಲಸವನ್ನು ಮಾಡಿರೋದಕ್ಕೆ ಸಾಧ್ಯವೇ ಇಲ್ಲ. ಈ ಹಿಂದೆ ಸಾಕಷ್ಟು ಬಾರಿ ಇಂಥ ಕೃತ್ಯವನ್ನು ಎಸಗಿರುವಂಥ ಸಾಧ್ಯತೆ ಇದೆ. ಇದರ ಹಿಂದೆ ಒಂದು ದೊಡ್ಡ ಜಾಲವೇ ಇರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಬಹಳ ಸ್ಪಷ್ಟವಾಗಿದೆ. ಒಟ್ಟಾರೆ ಬಂಧುಗಳೇ, ನಿಮ್ಗೆ ಏನಿಸ್ತದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.